ಒಬ್ರು ಆರ್ಥಿಕ ತಜ್ಞರು ನಮ್ಗೆ ಬೇಕೀಗ. ಓಕೆ, ದೀಪಕ್ ಅಂತ ಹೇಳಿ ಆರ್ಥಿಕ ತಜ್ಞರು ಫೋನ್ ಲೈನ್ ಅಲ್ಲಿ ಇದ್ದಾರೆ, ಲೈವ್ ಅಲ್ಲಿ ಇದ್ದಾರೆ. ಓಕೆ ಓಕೆ, ನಮಸ್ಕಾರ ದೀಪಕ್ ಸರ್. ನಮಸ್ಕಾರ ಮೇಡಮ್. ಓಕೆ ಸರ್, ನನ್ನ ಮೊದಲನೇ ಪ್ರಶ್ನೆ, ಬಹಳ ಜನ ಕೇಳೋ ಪ್ರಶ್ನೆ ಏನು ಅಂತಂದ್ರೆ, EMI ಕಟ್ಟಂಗಿಲ್ಲ, ಯಾಕೆ ಅಂದ್ರೆ ನಮ್ಗೆ ಕಟ್ಟಕ್ ಆಗ್ತಾ ಇಲ್ಲ, ನಮ್ಮ ಹತ್ರ ಹಣ ಇಲ್ಲ ಅಂತ ನಾವೇನಾದ್ರೂ ಬ್ಯಾಂಕ್ ಕನ್ವಿನ್ಸ್ ಮಾಡಿದ್ರೆ ನಾವು EMI ಕಟ್ಟಂಗಿಲ್ಲ. ಆದ್ರೆ ಆ EMI ನ ಕಂತೇನಿದೆ ಅದಕ್ಕೆ ಬಡ್ಡಿ ಕಟ್ಬೇಕಾ ಪ್ರತಿ ತಿಂಗಳು? ಓಕೆ ಮೇಡಮ್, ಬಡ್ಡಿ ಏನು ಕಟ್ಟಬೇಕಾಗಿಲ್ಲ. ಓಕೆ, ಇವಾಗ ಆಗಸ್ಟ್ 31 ವರೆಗೂ ನೀವು ಬಡ್ಡಿ ಏನು ಕಟ್ಟಬೇಕಾಗಿಲ್ಲ. ಆದ್ರೆ ಏನಾಗುತ್ತೆ, ಈ ಏನು ಇಂಟ್ರೆಸ್ಟ್ ಪ್ಲಸ್ ನಿಮ್ಮ ಹಳೆ ಸಾಲ ಏನಿದೆ ಅದಕ್ಕೆ ಇಂಟ್ರೆಸ್ಟ್ ನ ಅವ್ರು ಕಂಪ್ಯೂಟೇಷನ್ ಮಾಡ್ತಾರೆ. ಬಟ್ ನೀವು ಕೊಡ್ಬೇಕಾಗಿಲ್ಲ. ಇವಾಗ ಆಗಸ್ಟ್ 31 ವರೆಗೂ ಏನು ನಿಮ್ ಕಡೆಯಿಂದ ₹1 ಕೊಡ್ಬೇಕಾಗಿಲ್ಲ. 31 ಆದ್ಮೇಲೆ ನಿಮ್ಗೆ 3 ತರ ಆಪ್ಷನ್ ಇರುತ್ತೆ. ಒಂದು, ನೀವು ಓನ್ಲಿ ಆ ಇಂಟ್ರೆಸ್ಟ್ 6 ತಿಂಗಳು ಏನಿದೆಯೋ ಅದನ್ನ ಒಂದೇ ಸಲ ಬೇಕಾದ್ರೆ ಕಟ್ಕೋಬಹುದು. ಇಲ್ಲ ಅಂದ್ರೆ ನಿಮ್ EMI ನ ಅಮೌಂಟ್ ನ ಜಾಸ್ತಿ ಮಾಡ್ಕೋಬಹುದು. ಈ ಇಂಟ್ರೆಸ್ಟ್ ಏನಾಗಿದೆಯೋ ಆ ಅಮೌಂಟ್ ನ ನೀವು EMI ಇವಾಗ 25,000 ಬರ್ತಿದ್ರೆ 26,000 6 ತಿಂಗಳು ಏನ್ ಇಂಟ್ರೆಸ್ಟ್ ಇದೆಯೋ ಬಡ್ಡಿನ EMI ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಅದನ್ನ ಇನ್ಕ್ರೀಸ್ EMI ಕನ್ವರ್ಟ್ ಮಾಡ್ಕೋಬಹುದು. ಎರಡನೇ ಆಪ್ಷನ್. ಮೂರನೇ ಆಪ್ಷನ್, ನಿಮ್ಗೆ ಅಷ್ಟು ಪ್ರತಿ ತಿಂಗಳು ಜಾಸ್ತಿ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ನಿಮ್ ಟರ್ಮ್ ನ 2-3 ತಿಂಗಳು ಜಾಸ್ತಿ ಮಾಡ್ಕೋಬಹುದು. ನಿಮ್ಮ ಟರ್ಮ್ 2022ರಲ್ಲಿ ಡಿಸೆಂಬರ್ ಮುಗಿಯೋದಿದ್ರೆ ಇನ್ನೊಂದ್ 2 ತಿಂಗಳು ಜಾಸ್ತಿ ಆಗುತ್ತೆ ಈ ಇಂಟ್ರೆಸ್ಟ್ ಗೋಸ್ಕರ. ಅಂದ್ರೆ ಈಗ ಇಂಟ್ರೆಸ್ಟ್ ನಿಮ್ಗೆ ವೇ ಆಫ್ ಆಗಲ್ಲ. ಅದನ್ನ ಯೂಸ್ ಮಾಡ್ಕೋಬಹುದು. ಈಗ ಕಂತು ಕಟ್ಟಬೇಡಿ ಅಂತ ಹೇಳಿರೋ RBI ಇಂಟ್ರೆಸ್ಟ್ ಬಗ್ಗೆ ಯಾಕೆ ಯಾವುದೇ ರೀತಿಯಂತ ತೀರ್ಮಾನ ತಗೊಂಡಿಲ್ಲ ಅಂತ ತಮ್ಮ ಅನಿಸಿಕೆ ದೀಪಕ್ ಅವರೇ? ಮೇಡಮ್, ಏನು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಈ ಬ್ಯಾಂಕಿಂಗ್ ಸೆಕ್ಟರ್ ನ ನೀವು ಒಂದು ಬಿಸ್ನೆಸ್ ತರ ನೋಡಿದ್ರೆ ನಿಮ್ಗೆ ಇವಾಗ ಇಂಟ್ರೆಸ್ಟ್ ನ ವೇ ಆಫ್ ಮಾಡಿದ್ರೆ ಇವಾಗ ತುಂಬಾ ಜನರು ಇವಾಗ FD ಇಟ್ಕೊಂಡೆ ಅದರಲ್ಲೇ ಆ ಅಮೌಂಟ್ ಅಲ್ಲೇ ಜೀವನ ಮಾಡ್ಕೊಂಡಿದ್ದಾರೆ. ಸೊ ಈ ಬ್ಯಾಂಕು FD ಗಳಿಗೆ ಇಂಟ್ರೆಸ್ಟ್ ಕಮ್ಮಿ ಮಾಡುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ತುಂಬಾ ಜನ FD ನ ನಂಬ್ಕೊಂಡು ಜೀವನ ಮಾಡೋರು ತುಂಬಾ ಜನ ಸೀನಿಯರ್ ಸಿಟಿಸನ್ ಗಳು, ರಿಟೈರ್ಡ್ ಪರ್ಸನ್ ಗಳು ಇದ್ದಾರೆ. ಸೊ ಅವ್ರಿಗೆ ಆಲ್ರೆಡಿ 7-8% ಏನೋ ಎಶ್ಯೂರ್ಡ್ ಮಾಡಿರ್ತಾರೆ. ಅವ್ರಿಗೆ ಕೊಡ್ಬೇಕಾಗತ್ತೆ ದುಡ್ಡು ಬ್ಯಾಂಕ್ ಅವರು. ಸೊ ಅವ್ರಿಗೂ ನಾವು ಕಮ್ಮಿ ಮಾಡಲ್ಲ ಅಂತ ಹೇಳಕ್ ಆಗಲ್ಲ. ಬ್ಯಾಂಕ್ ಎಂಪ್ಲಾಯಿಗಳಿಗೆ ಸ್ಯಾಲರಿ ಕೊಡ್ಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ನ ನಿಲ್ಸಕ್ ಆಗಲ್ಲ. ಸೊ ಇಂಟ್ರೆಸ್ಟ್ ವೇ ಆಫ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತು, ಆಲ್ರೆಡಿ ತುಂಬಾ ಜನ ಬ್ಯಾಂಕ್ಗೆ ಸಾಲ ತಗೊಂಡು ದುಡ್ಡು ಪೇಮೆಂಟ್ ಮಾಡದೆ ಬ್ಯಾಂಕಿಂಗ್ ಸೆಕ್ಟರ್ ಗಳು ತುಂಬಾ ಲಾಸ್ ಅಲ್ಲಿ ಅನುಭವಿಸಿದೆ. ತುಂಬಾ ಎಫೆಕ್ಟಿವ್ ಆಗಿದೆ ಬ್ಯಾಂಕಿಂಗ್ ಸೆಕ್ಟರ್, ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ಗೆ ಲಾಸ್ಟ್ 2-3 ಇಯರ್ಸ್ ಅಲ್ಲಿ ಹ್ಯೂಜ್ ಅಮೌಂಟ್ ಪೆಂಡಿಂಗ್ ಇದೆ. ಸೊ ಈ ತರ ಇರುವಾಗ ಇಂಟ್ರೆಸ್ಟ್ ನ ವೇವ್ ಆಫ್ ಕೊಟ್ರೆ ಬ್ಯಾಂಕಿಂಗ್ ಸೆಕ್ಟರ್ ಗಳಿಗೆ ಕಷ್ಟ ಆಗುತ್ತೆ. ಬಟ್ ಏನು ಅಂದ್ರೆ ಈ ಫೈನಾನ್ಸ್ ಮಿನಿಸ್ಟರ್ ಪ್ಯಾಕೇಜ್ ಕೊಡುವಾಗ ಅದನ್ನು ಕನ್ಸಿಡರ್ ಮಾಡಬಹುದಿತ್ತು. ಬಟ್ ಕನ್ಸಿಡರ್ ಮಾಡಿಲ್ಲ. ಸೊ ಬಡ್ಡಿ ಅಂತೂ ಕಟ್ಟಲೇಬೇಕು. ಈಗಲ್ದೇ ಇದ್ರು ಕೂಡ ಆಗಸ್ಟ್ ನಂತರ ನೀವು ಬಡ್ಡಿಯನ್ನ ಕಟ್ಟಲೇಬೇಕು. ಕಷ್ಟ ಆಗುತ್ತೆ. ಫೈನ್, ಅದ್ರದ್ದು ಮುಗೀತು. ಇಲ್ಲ ನನ್ನ ಹತ್ರ ದುಡ್ಡಿದೆ, ನೀವು ಪರವಾಗಿಲ್ಲ, ನೀವು ಕಟ್ ಮಾಡ್ಕೊಂಬಿಡಿ ನನ್ನ EMI ಕಂತ ಅಂತಂದ್ರು ಕೂಡ ಬ್ಯಾಂಕ್ನವರು EMI ಕಂತನ ಕಟ್ ಮಾಡ್ಕೊಳ್ದೆ ಬರೀ ಬಡ್ಡಿ ಅಷ್ಟೇ ತಗೊಳ್ತಾ ಇದಾರಲ್ಲ, ನಾನೇನ್ ಮಾಡ್ಲಿ ಅಂತ ಕೆಲವ್ರದ್ದು ಪ್ರಶ್ನೆ. ಹೌದು ಮೇಡಮ್, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಒಂದು ಅಪ್ಲಿಕೇಶನ್ ಕೊಡ್ಬೇಕು. ನನಗೆ ಬಡ್ಡಿ ಇಂಟ್ರೆಸ್ಟ್ ಎರಡೂ ನೀವು ಕಟ್ ಮಾಡ್ಕೋಬೇಡಿ, ಇಲ್ಲ ಅಂದ್ರೆ ಓನ್ಲಿ ಇಂಟ್ರೆಸ್ಟ್ ಕಟ್ ಮಾಡ್ಕೋಬೇಡಿ ಬೇಕು ಅಂತ ಹೇಳ್ಬಿಟ್ಟು ನೀವೊಂದು ಲೆಟರ್ ಅಸಲಿಗೆ ನಾನು ಕಂತೆ ಕಟ್ತೀನಿ, ನನ್ನ EMI ಕಂತೆ ನಾನು ಕಟ್ತೀನಿ, ನನಗೆ ಬಡ್ಡಿ ಬೇಡ, ನಂಗೆ ಬಡ್ಡಿ ಹಾಕ್ಬೇಡಿ. ಪ್ರತಿ ತಿಂಗಳು ನಾನು ಏನು EMI ಕಟ್ತಾ ಇದ್ದೀನೋ ಆ ಕಂತನ್ನ ನಾನು ಕಟ್ತೀನಿ, ನನ್ಗೆ ಅನುಕೂಲ ಇದೆ, ನಾನು ಕಟ್ತೀನಿ, ನೀವು ಅದನ್ನಷ್ಟೇ ಕಟ್ ಮಾಡ್ಕೊಳ್ಳಿ ಅಂದ್ರೆ ಅಸಲಿಗೆ ಕಂತನ್ನ ಕಟ್ ಮಾಡ್ಕೊಳ್ದೆ ಬರೀ ಅದಕ್ಕಾಗೋ ಬಡ್ಡಿಯನ್ನ ಮಾತ್ರ ಬ್ಯಾಂಕ್ನವ್ರು ಕಟ್ ಮಾಡ್ಕೊತಿದ್ದಾರೆ ಅನ್ನೋದು ಬಹಳಷ್ಟು ಜನ ಗ್ರಾಹಕರ ದೂರು. ಓಕೆ, ಆ ತರ ದೂರ ಇದ್ರೆ ನೀವು ಈಚ್ ಬ್ಯಾಂಕ್ಗೆ ಅವ್ರವ್ರದ್ದು ಅದ್ರ ಕಸ್ಟಮರ್ ಸಪೋರ್ಟ್ ಐಡಿಗಳಿದೆ, ಅದಕ್ಕೆ ಬರೀಬೇಕು. ಆತರ ಅಲ್ಲೂ ಏನೋ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಅದನ್ನೇ ನೀವು ಇಟ್ಕೊಂಡು ನಾಳೆ ನಿಮ್ಗೆ ಇಂಟ್ರೆಸ್ಟ್ ಎಕ್ಸ್ಟ್ರಾ ಹಾಕಿರೋದನ್ನ ಕ್ಲೇಮ್ ಮಾಡ್ಕೋಬಹುದು. ಇವನ್ ಫೈನಾನ್ಸ್ ಮಿನಿಸ್ಟರ್ ಪ್ಲಸ್ RBIನೂ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಯಾಕಂದ್ರೆ ನೀವೇನು ರಿಕ್ವೆಸ್ಟೇ ಕೊಟ್ಟಿಲ್ಲ, ನಿಮ್ಗೆ ಓನ್ಲಿ ಇಂಟ್ರೆಸ್ಟ್ ತಗೊಂತಾ ಇದಾರೆ ಅಂದ್ರೆ ಅವರು ನಾವು ಇಷ್ಟು ಗ್ರಾಹಕರಿಗೆ ಅಡ್ವಾಂಟೇಜ್ ಕೊಟ್ಟಿದೀವಿ ಅಂತ ಒಂದು ತೋರ್ಸ್ಕೊಳ್ಳೋದಕ್ಕೋಸ್ಕರ RBIಗೆ ಈ ತರ ಮಾಡ್ತಿದ್ದಾರೆ. ಸೊ ಅಂತವ್ರನ್ನ ನೀವು ಡೆಫಿನೆಟ್ಲಿ ನೀವು ಟಾಸ್ಕ್ ತಗೋಬಹುದು. ಸೊ ಗ್ರಾಹಕರು ಏನು ಭಯ ಪಡಬೇಕಾಗಿಲ್ಲ, ಡೆಫಿನೆಟ್ಲಿ RBI ಅವ್ರ ಮೇಲೆ ಕ್ರಮ ತಗೊಳುತ್ತೆ. ಓಕೆ, ಫೈನ್ ಸರ್. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ನಾನು ಒಂದೊಂದಾಗೆ ಕೇಳ್ತಾ ಹೋಗ್ತೀನಿ ನಿಮ್ಗೆ, ಯಾಕಂದ್ರೆ ಜನರದ್ದು ಬಹಳಷ್ಟು ಪ್ರಶ್ನೆಗಳಿವೆ. ಅವುಗಳೆಲ್ಲದಕ್ಕೂ ಕೂಡ ಇವತ್ತು ಕ್ಲಾರಿಟಿ ಸಿಕ್ಬಿಡ್ಬೇಕು. ಈಗ ಬ್ಯಾಂಕ್ಗೆನೆ ಸ್ಯಾಲರಿ ಹೋಗುತ್ತೆ ಡೈರೆಕ್ಟ್ ಆಗಿ. ಬಹಳ ಜನರದ್ದು ಏನಾಗಿದೆ, ಈ ಲಾಕ್ಡೌನ್ ಟೈಮಲ್ಲಿ ಅರ್ಧ ಆಗಿರ್ಧ ಪೇಮೆಂಟ್ ಆಗ್ತಾ ಇದ್ದಾರೆ.
ಆ ಸಂದರ್ಭದಲ್ಲಿ ಇವರು ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡಿದೆ ಬಂದಿದೆ ಅನ್ನೋ ಕಾರಣಕ್ಕೆ ಅಷ್ಟು ದುಡ್ಡನ್ನ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಸ್ಯಾಲರಿ ತಗೊಳ್ಳೋದಕ್ಕೆ 1 ರೂಪಾಯಿನೂ ಉಳಿಸ್ತಾ ಇಲ್ಲ. ನಾವೇನ್ ಮಾಡೋಣ? ಓಕೆ ಮೇಡಮ್, ಇದು ಏನಾಗುತ್ತೆ ಅಂದ್ರೆ ಫಸ್ಟ್ ನಾವೊಂದು ರಿಕ್ವೆಸ್ಟ್ ಕೊಡ್ಬೇಕು ಬ್ಯಾಂಕಿಗೆ. ಈ ತರ ನಂದು 6 ತಿಂಗಳು ಮುಡ್ಕೋಬೇಡಿ, ಇಲ್ಲ ನೀವು ಓನ್ಲಿ ಇಂಟ್ರೆಸ್ಟ್ ಮುಡ್ಕೊಳ್ಳಿ, ನಿಮ್ಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ ಕೊಡ್ಬೇಕು. ನನ್ ಪೂರ್ತಿ ಅಮೌಂಟ್ EMI ನೇ ಕಟ್ ಮಾಡ್ಕೋಬೇಡಿ, ಇಲ್ಲ ಓನ್ಲಿ ಇಂಟ್ರೆಸ್ಟ್ ನ ಕಟ್ ಮಾಡ್ಕೋಬೇಡಿ ಅಂತ ಒಂದು ರಿಟರ್ನ್ ರಿಕ್ವೆಸ್ಟ್ ಕೊಡ್ಬೇಕು. ರಿಟರ್ನ್ ರಿಕ್ವೆಸ್ಟ್ ಅಂದ್ರೆ ಹಾರ್ಡ್ ಕಾಪಿನೂ ಕೊಡ್ಬೋದು, ಇಲ್ಲ ನೀವು ಇಮೇಲ್ ಅನ್ನು ಕಳಿಸಬಹುದು. ರೆಸ್ಪೆಕ್ಟಿವ್ ಬ್ಯಾಂಕ್ಗೆ ಅವ್ರದ್ದು ಇಮೇಲ್ ಅಕೌಂಟ್ ಇರುತ್ತೆ, ಇಮೇಲ್ ಐಡಿಗಳು ಇರುತ್ತೆ, ಅದಕ್ಕೆ ನೀವು ಇಮೇಲ್ ನ ಕಳಿಸಿ ಒಂದು ಕನ್ಫರ್ಮೇಶನ್ ತಗೊಂಡ್ಬಿಡ್ಬೇಕು ಬ್ಯಾಂಕ್ ಇಂದ ದಟ್ ವಿ ಹ್ಯಾವ್ ರಿಸೀವ್ಡ್ ದ ಇಮೇಲ್ ರಿಗಾರ್ಡಿಂಗ್ ಸೋ ಅಂಡ್ ಸೋ ಅಂತ. ಇದನ್ನ ತಗೊಂಡ್ರೆ ನಿಮ್ಗೆ ಸಂಪೂರ್ಣ ರೈಟ್ ಇದೆ. ಇವಾಗ ಕನ್ಸ್ಯೂಮರ್ ಫೋರಮ್ಗೂ ಹೋಗ್ಬೋದು, ನಾನು ಈ ತರ ಕಳ್ಸಿದ್ದೆ, ಡಾಕ್ಯುಮೆಂಟ್ ಇರುತ್ತೆ ನಿಮ್ಮ ಹತ್ರ, ಡೆಫಿನೆಟ್ ಆಗಿ EMI ಕಟ್ ಆದ್ರೆ ಅದನ್ನ ಅವ್ರು ರಿವರ್ಸ್ ಮಾಡಿಸ್ತಾರೆ. ಇಲ್ಲ ಅಂದ್ರೆ ನೀವು RBIಗೂ ಬರೀಬಹುದು. ಓಕೆ, ಬಟ್ ನಾವು ರಿಟರ್ನ್ ಡಾಕ್ಯುಮೆಂಟ್ ಕಳಿಸಿರ್ಬೇಕು. ಆ EMI ಏನ್ ಡಿಡಕ್ಟ್ ಮಾಡಿದಾರೆ ಅದನ್ನ ನಾವು ರಿವರ್ಸ್ ಮಾಡ್ಲೇಬೇಕು. ಓಕೆ, ರಿವರ್ಸ್ ಮಾಡಲೇಬೇಕು. ಓಕೆ ಸರ್, ಈಗ ಬಹಳ ಜನರ ಪ್ರಶ್ನೆ ಏನು ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಈ ಬಜಾಜ್ ಫಿನಾನ್ಸು, ಶ್ರೀರಾಮ್ ಫಿನಾನ್ಸು, ಆಮೇಲೆ ಈ ಇಂಡಸ್ ಫೈನಾನ್ಸು ಅಂತ ಈ ರೀತಿಯಾದಂಥ NBFCಗಳ ಅಡಿಯಲ್ಲಿ ಬರುವಂತಹ ಕೆಲವೊಂದು ಫಿನಾನ್ಸ್ ಕಂಪನಿಗಳಲ್ಲಿ ಸಾಲ ತಗೊಂಡಿದ್ದಾರೆ. ಅವ್ರು ಯಾರೂ ಕೂಡ RBI ಹೇಳಿದ ರೀತಿಯಲ್ಲಿ ಈ ವಿನಾಯಿತಿಯನ್ನ ಕೊಡ್ತಾ ಇಲ್ಲ, ತುಂಬಾ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅವರಿಗೆ ಇದು ಅನ್ವಯ ಆಗುತ್ತಾ ಇಲ್ವಾ? NBFCಗಳಿಗೆ ಇದು ಅನ್ವಯ ಆಗುತ್ತಾ ಇಲ್ವಾ RBI ನ ಈ ಡೈರೆಕ್ಷನ್ಸ್? ಮೇಡಮ್, ಡೆಫಿನೆಟ್ಲಿ NBFCಗಳು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು RBI ಅಂಡರ್ಲೇ ಬರುತ್ತೆ. ದರ್ ಇಸ್ ಓನ್ಲಿ ಒನ್ ಗವರ್ನಿಂಗ್ ಬಾಡಿ ಫಾರ್ ಬ್ಯಾಂಕಿಂಗ್. ಓಕೆ, RBI ಮ್ಯಾಂಡೇಟ್ ನ ಅವರು ಫಾಲೋ ಮಾಡಲೇಬೇಕು. ಇಫ್ ದೇ ಆರ್ ನಾಟ್ ಫಾಲೋವಿಂಗ್, ಹರಾಸ್ಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಏನಾಗಿದೆ ಅಂತ ಹೇಳ್ತೀನಿ ಮೇಡಮ್, ಕೇಸ್ ಟು ಕೇಸ್ ಬೇಸಿಸ್ ಅಲ್ಲಿ ಕೆಲವೊಂದೆಲ್ಲ ಪ್ರಾಬ್ಲಮ್ಗಳು ಆಗಿದೆ. ಏನಾಗಿದೆ ಅಂದ್ರೆ ಇವಾಗ ಕೆಲವ್ರದ್ದು ಏನು ಅಂದ್ರೆ ಫೆಬ್ರವರಿದೆ ಡ್ಯೂ ಇದೆ. ಓಕೆ, ಕೆಲವ್ರದ್ದು ಮಾರ್ಚ್ 31st ಗೆ EMI ಬರುತ್ತೆ. ಅಂತವ್ರದ್ದು ಆ ಫೆಬ್ರವರಿ ಮಾರ್ಚ್ ಪೇಮೆಂಟ್ ಆಗಿಲ್ಲ ಅಂದಾಗ ಅವ್ರುಗಳು ಫೋನ್ ಮಾಡಿ, ಕಾಲ್ ಸೆಂಟರ್ ಅವರು ಫೋನ್ ಮಾಡಿ ಅವ್ರಿಗೆ ಹರಾಸ್ಮೆಂಟ್, ಟಾರ್ಚರ್ ಎಲ್ಲ ಕೊಡ್ತಾ ಇದ್ದಾರೆ. ಈ ಸ್ಕೀಮ್ಗಳು ಬಂದಿರೋದು 1st ಏಪ್ರಿಲ್ ಟು 31st ಜುಲೈ ಅಲ್ಲಿ ಆಗಸ್ಟ್ 31st ವರೆಗೂ ಏನ್ EMIಗಳು ಡ್ಯೂ ಇದೆಯೋ ಆ ಡೇಟ್ಗಳ ಅಲ್ಲಿ ಅಷ್ಟೇ ಇದ್ರೆ ನಿಮ್ಗೆ ಈ ಬೆನಿಫಿಟ್ ತಗೋಬಹುದು. ಏನಾಗುತ್ತೆ ಅಂದ್ರೆ ಕೆಲವರದು ಮಾರ್ಚ್ EMI ಮಾರ್ಚ್ 31st ಗೆ ಹೋಗುತ್ತೆ, ಅವ್ರು ಕಟ್ಟಿಲ್ಲ ಅಂದ್ರೆ ಅವ್ರಗಳಿಗೆಲ್ಲ ಕಾಲ್ ಬರ್ತಾ ಇದೆ. ಬಟ್ ಈ ಪೀರಿಯಡ್ ಅಲ್ಲಿ ಬಂದು ನೀವು ಆಲ್ರೆಡಿ ಅಪ್ಲಿಕೇಶನ್ ಕೊಟ್ಟಿದ್ರೆ ಡೆಫಿನೆಟ್ಲಿ ನಿಮಗೆ ಕಾಲ್ ಬರಲ್ಲ. ಬರ್ತಾ ಇದ್ರೆ ನೀವು ಡೆಫಿನೆಟ್ಲಿ RBIಗೆ, ಇವನ್ RBI ಟ್ವಿಟರ್ ಅಕೌಂಟ್ ಇದೆ, ಫೈನಾನ್ಸ್ ಮಿನಿಸ್ಟರ್ ಟ್ವಿಟರ್ ಅಕೌಂಟ್ ಇದೆ, ಅದಕ್ಕೆ ನೀವು ಟ್ವೀಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ರೆಸ್ಪಾನ್ಸ್ ಬರುತ್ತೆ. ಇಲ್ಲ ಅಂದ್ರೆ ನೀವು ಬ್ಯಾಂಕ್ ಕಸ್ಟಮರ್ ಕೇರ್ ಗಳಿಗೂ ಫೋನ್ ಮಾಡಬಹುದು, ಇಲ್ಲ ಇಮೇಲ್ ಐಡಿಗಳಿದೆ. ಓಕೆ, ಯಾಕೆಂದ್ರೆ ಸರ್ ಈ ಬ್ಯಾಂಕ್ ಸೆಕ್ಟರ್ಗಳು ಹೆಂಗೆ ಅಂತಂದ್ರೆ ಹೋಗಿ ನಾವು ಅಲ್ಲಿ ಮಾತಾಡ್ಸೋದೇ ಭಾರಿ ಕಷ್ಟ. ಅಂತದ್ರಲ್ಲಿ ಇಲ್ಲ ಮೇಡಮ್, ಇವಾಗ ಮೇಲ್ ಐಡಿಗಳನ್ನ ಕೊಟ್ಟಿದ್ದಾರೆ, ನಾನು ಬೇಕಾದ್ರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನೀವು ಟಿವಿನಲ್ಲಿ ಕೊಡಿ. ಈ ಇಮೇಲ್ ಐಡಿಗಳನ್ನ ಯೂಸ್ ಮಾಡ್ಕೊಳ್ಳಿ. ನಾನು ತುಂಬಾ ಜನರಿಗೆ ಇದನ್ನ ಕೊಟ್ಟಿದ್ದೀನಿ, ಅವ್ರಿಗೂ ಎಫೆಕ್ಟಿವ್ ಆಗಿ ರೆಸ್ಪಾನ್ಸ್ ಗಳು ಬಂದಿದೆ, ಅವ್ರ EMIಗಳು ಸ್ಟಾಪ್ ಆಗಿದೆ. ಎಲ್ಲಾ ಮೆಜಾರಿಟಿ ಆಫ್ ಬ್ಯಾಂಕ್ಸ್ ಇಮೇಲ್ ಐಡಿಗಳನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಸೊ ಅದನ್ನ ನಾವು ಅಂದ್ರೆ ಈ ಬಜಾಜ್ ಫಿನಾನ್ಸು ಮತ್ತೆ ಈ ಶ್ರೀರಾಮ್ ಎಲ್ಲದಕ್ಕೂ ಕೂಡ ಇದು ಅನ್ವಯ ಆಗುತ್ತೆ. ಒಂದ್ ಲಿಸ್ಟ್ ಮಾಡಿದ್ದೀನಿ, ಆ ಲಿಸ್ಟ್ ನ ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಅಲ್ಲ ಎಲ್ಲದಕ್ಕೂ ಕೂಡ ಈ EMI ಕಟ್ಟಂಗಿಲ್ಲ ಅನ್ನುವಂತ ರೂಲ್ಸ್ ಅನ್ವಯ ಆಗುತ್ತೆ. ಹೌದು. ಓಕೆ ಸರ್, ಈ ಮೈಕ್ರೋ ಫಿನಾನ್ಸ್ ಕಂಪನಿಗಳು ಸರ್ ಮೇಡಮ್, ಅವರು ಇವಾಗ ಕನ್ಸ್ಯೂಮರ್ ಫೈನಾನ್ಸ್, ಓಕೆ, NBFCಗಳು ಬರದೆ ಈ ಚಿಕ್ಕ ಸೊಸೈಟಿಗಳು ನಡೆಸ್ತಾ ಇದಾರಲ್ಲ, ಅವ್ರಿಗೆ ಇದು ಬರಲ್ಲ. ಓಕೆ, ಬರಲ್ಲ. ಈ ಸಂಘಗಳಿಗೂ ಬರಲ್ಲ. ಇವಾಗ RBI ಅಂಡರ್ಲಿ ಯಾರು ಇವಾಗ ನೆಫ್ಟ್ RTGS ಮಾಡ್ತಾ ಇದಾರಲ್ಲ, ಅವರೆಲ್ಲ ಈ RBI ಅಂಡರ್ ಬರ್ತಾರೆ ಮೇಡಮ್. ಓಕೆ, ಈ ಕೆಲವರು ಪ್ರೈವೇಟ್ ಬ್ಯಾಂಕಿಂಗ್ ಬ್ರೋಕರ್ಸ್ ಆತರ ಲೈಸೆನ್ಸ್ ತಗೊಂಡಿರ್ತಾರಲ್ಲ, ಅವ್ರಿಗೆ ಇದು ಅಪ್ಲೈ ಆಗೋದಿಲ್ಲ. ಓಕೆ ಸರ್, ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ಈಗ ನನಗೆ ಮಾನಿಟೋರಿಯಂ ಬೇಕು, ನನಗೆ ಇದು ಮುಂದಕ್ಕೆ ಹಾಕೊಳ್ಬೇಕು ಅನ್ನೋದಾದ್ರೆ ನಾನು ಬ್ಯಾಂಕ್ಗೆ ಹೋಗಿ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡೋಂತಹ ಆಪ್ಷನ್ ಇರುತ್ತಾ ನನಗೆ? ಇದೆ, ಅದೇ ಹೇಳಿದ್ದು ನಾನು ಮೆಜಾರಿಟಿ ಆಫ್ ಬ್ಯಾಂಕ್ಸ್ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ.
ಮೆಜಾರಿಟಿ ಆಫ್ ಬ್ಯಾಂಕ್ಸ್ ಅಲ್ಲಿ ಕವರ್ ಆಗುತ್ತೆ. ಆ ಮೇಲ್ ಐಡಿಗೆ ನೀವು ನಾನು ಕಂಟೆಂಟ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ, ಕಳಿಸ್ತೀನಿ, ಏನ್ ಬೇಸಿಕ್ ಕಂಟೆಂಟ್ ಡ್ರಾಪ್ ಮಾಡ್ಬೇಕು ಅಂತ ಅದನ್ನ ಕಳಿಸ್ಕೊಡಿ, ಡೆಫಿನೆಟ್ ಆಗಿ ರೆಸ್ಪಾನ್ಸ್ ಬರುತ್ತೆ. ಓಕೆ ರಂಜಿತ್. ಓಕೆ ಓಕೆ ಸರ್, ಇನ್ನು ಭಾಳ ಮುಖ್ಯವಾಗಿ ಈಗ ಭಾಳ ಈ ಹಿಂದಿನ 3 ತಿಂಗಳು ನಾವು ನೋಡಿದರೆ ಭಾಳ ಬ್ಯಾಂಕ್ಗಳು ಮನೆಗೆ ಬರೋದು ಈ ರೀತಿ ಎಲ್ಲ ಮಾಡಿದ್ದು. ಇಂಥ ಟೈಮ್ನಲ್ಲಿ ನಾವು ಯಾರನ್ನು ಕೇಳಬೇಕು, ಯಾರು ರೆಸ್ಪಾನ್ಸಿಬಿಲಿಟಿ ಇದಕ್ಕೆ ವೈಲೇಟ್ ಮಾಡೋದಾದ್ರೆ ಅಂತ ಹೇಳಿ? ಇದು RBI ಅಂಡರ್ಗೆ ಬರುತ್ತೆ ಸರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೀವು ಡೆಫಿನೆಟ್ ಆಗಿ ಅಲ್ಲೂ ಮೇಲ್ ಕಳಿಸ್ಬೋದು, ಇಂಥ ಬ್ಯಾಂಕ್ ಅವರು ನಮ್ಗೆ ಇಂಥ ಅಕೌಂಟ್ ನಂಬರ್, ನಾವು ಈ ತರ ಲೋನ್ ತಗೊಂಡಿದ್ವಿ, ಈ ತರ ಬರ್ತಿದ್ದಾರೆ ಅಂತ ನೀವು ಡೆಫಿನೆಟ್ ಆಗಿ ಹಾಕ್ಬೋದು. ಅವರು ಡೆಫಿನೆಟ್ ಆಗಿ ಸ್ಟೆಪ್ಸ್ ತಗೊಂತಾರೆ ಅವ್ರ ಮೇಲೆ. ಮೇಜರ್ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ನಾನ್ ನೋಡಿರೋ ಪ್ರಕಾರ ಕೆಲವರು ಮೇಲ್ ಕಳ್ಸಿಲ್ಲ, ಎಲ್ಲಾರು ಏನ್ ಅನ್ಕೊಂಡಿದ್ದಾರೆ ಎಲ್ಲಾರ್ಗು ಕೊಟ್ಬಿಟ್ಟಿದ್ದಾರೆ, ಸೊ ನಾವೇನು ನಮ್ ಕಡೆಯಿಂದ ಏನು ಮಾಡ್ಬೇಕಾಗಿಲ್ಲ ಅಂತ. ಡೆಫಿನೆಟ್ ಆಗಿ ಅಲ್ಲ, ಎಲ್ಲಾರ್ಗು ಈ ಬೆನಿಫಿಟ್ ಕೊಟ್ಟಿಲ್ಲ. ಯಾರೆಲ್ಲ ರಿಕ್ವೆಸ್ಟ್ ಮಾಡಿದಾರೋ ಅವ್ರಿಗಷ್ಟೇ ಬೆನಿಫಿಟ್ ಅಂತ ಈ ಸ್ಕೀಮ್ ಕೊಟ್ಟಿರೋದು, ಎಲ್ಲಾರ್ಗು ಅನ್ವಯ ಆಗಲ್ಲ. ಎರಡನೇದೇನ, ಅವರು ನಾವು ಅಪ್ಲಿಕೇಶನ್ ಹಾಕಿ ನಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರ್ಬೇಕು ಮೇಡಮ್, ಈ ತರ ನಾನು ಕ್ಲೈಮ್ ಮಾಡ್ಕೊಂಡಿದೀನಿ ಅಂತ ಒಂದು. ಎರಡನೇದು, ನಿಮ್ದು ಫೆಬ್ರವರಿದು ಇಲ್ಲ ಮಾರ್ಚ್ 31 ಗಿಂತ ಮೊದಲು ನಿಮ್ EMI ಇದ್ರೆ ಆ EMI ನ ನೀವು ಕಟ್ಕೋಬೇಕು. ಇಲ್ಲ ಅಂದ್ರೆ ಇದು ಅನ್ವಯ ಆಗಲ್ಲ. ಅವರು ಡೆಫಿನೆಟ್ಲಿ ನಿಮ್ಗೆ ಫಾಲೋ ಅಪ್ ಮಾಡ್ತಾ ಇರೋದು ಹಳೆ EMI ಗಳು ಇಲ್ಲ ಇಂಟ್ರೆಸ್ಟ್ ಅಮೌಂಟ್ ಬಾಕಿ ಇದ್ರೆ ಅವ್ರು ಅವಾಗಿಂದ ಅದನ್ನ ಫಾಲೋ ಅಪ್ ಮಾಡ್ತಾರೆ. ಒಂದ್ ನಿಮಿಷ ದೀಪಕ್ ಸರ್, ನೀವು 31 ಮಾರ್ಚ್ ಡ್ಯೂ ಇಟ್ಕೊಂಡ್ರೆ ಇದು ಅಪ್ಲೈ ಆಗಲ್ವಾ ಅಥವಾ? ಕರೆಕ್ಟ್, ಆಗಲ್ಲ ಮೇಡಮ್. 31 ಮಾರ್ಚ್ಗೆ ನಿಮ್ಗೆ ಆಗಲ್ಲ. ಸೊ ಇದು ಸ್ಕೀಮ್ ಕೊಟ್ಟಿರೋದು 1 ಏಪ್ರಿಲ್ ಇಂದ. ಅಲ್ಲ, ಫಸ್ಟ್ ಆಫ್ ಈಗ ನಾನು 31 ಹಂಗೆ ಇಟ್ಕೊಂಡಿದೀನಿ ಅಂತ ಇಟ್ಕೊಳ್ಳಿ ಸರ್, ನಾನು ಕಟ್ಟಿಲ್ಲ, ಬಟ್ ಅದನ್ನ ನಾನು ಕಟ್ಲೇಬೇಕು, ಅದನ್ನ ಕಟ್ಲೇಬೇಕು. ಬ್ಯಾಂಕ್ ನಾನು ಕಾಲ್ ಮಾಡುತ್ತೆ, ಬ್ಯಾಂಕ್ ಕಾಲ್ ಮಾಡುತ್ತೆ, ಬಟ್ ನಾನು ಕಟ್ಟಿಲ್ಲ ಅಂದ ಮಾತ್ರಕ್ಕೆ ಏಪ್ರಿಲ್ ಇಂದ ನನಗೆ ಏನ್ ಕೊಟ್ಟಿದೆ ಸರ್ಕಾರ ಒಂದು ವಿನಾಯಿತಿ, ಅದಕ್ಕೆ ನಾನು ಅಪ್ಲೈ ಮಾಡಕ್ಕೆ ಆಗಲ್ವೇ? ಅಲ್ಲ, ಅದಕ್ಕೆ ಅಪ್ಲೈ ಮಾಡ್ಕೋಬಹುದು, ಬಟ್ ನೀವು 31 ಮಾರ್ಚ್ ವರೆಗೂ ಇರೋದಕ್ಕೆ ಅವ್ರು ಫಾಲೋ ಅಪ್ ಮಾಡಬಹುದು, ಅವ್ರಿಗೆ ರೈಟ್ ಇದೆ. ಓಕೆ, ಸೊ ಬ್ಯಾಂಕ್ ಅವ್ರಿಗೆ ರೈಟ್ಸ್ ಇರುತ್ತೆ 31 ವರೆಗೂ, ಮೇಕ್ ಶೋರ್ ದಟ್ ಯು ಕ್ಲಿಯರ್ ಇಟ್ ಅಂತ. ಹೌದು. ಓಕೆ 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 ಈಗ ಬಹಳಷ್ಟು ಜನ ಈ 2-3 ತಿಂಗಳದ್ದು EMI ಕಟ್ಬಿಟ್ಟಿದ್ದಾರೆ ಸರ್, ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ. ಇನ್ನು ಬರೋ 3 ತಿಂಗಳದು ಆಗಲ್ಲ ಅನ್ನೋದಾದ್ರೆ ಅವರು ಅದನ್ನ ಬ್ಯಾಂಕ್ಗೆ ತಿಳಿಸ್ಬೇಕಾ? ರಿಕ್ವೆಸ್ಟ್ ಕೊಡ್ಬೇಕು ಮೇಡಮ್. ಫೈನ್. ಇದು ಒಂಥರ ನಿಮ್ಗೆ ಕೊಟ್ಟಿರೋ ಬೆನಿಫಿಟ್. ನೀವು ಅಪ್ಲಿಕೇಶನ್ ಹಾಕೊಂಡು ಇದನ್ನ ತಗೋಬೇಕು. ಎಲ್ಲರಿಗೂ ಅಪ್ಲಿಕೇಶನ್ ಆಗಲ್ಲ ಇದು. ಇಟ್ ಇಸ್ ನಾಟ್ ಮ್ಯಾಂಡೇಟರಿ ದಟ್ ಬ್ಯಾಂಕ್ ಶುಡ್ ಗಿವ್. ಯು ಶುಡ್ ರಿಕ್ವೆಸ್ಟ್ ಫಾರ್ ಇಟ್, ದೇ ವಿಲ್ ಗಿವ್. ಓಕೆ, ಈ ಸೌಹಾರ್ದ ಬ್ಯಾಂಕ್ಗಳು ಆ ಬ್ಯಾಂಕು ಇದಕ್ಕೆಲ್ಲ ಅನ್ವಯ ಆಗಲ್ಲ ಅಲ್ಲ ಸರ್? ಬಹಳ ಜನ ಅವರು ನೆಫ್ಟ್ RTGS ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಂತ ಫೆಸಿಲಿಟಿ ಇದನ್ನ ಡೆಫಿನೆಟ್ಲಿ ಅವರು RBI ಅಂಡರ್ ಬರ್ತಾರೆ. ಓಕೆ, ಅವ್ರಿಗೆ ಇದು ಅನ್ವಯ ಆಗುತ್ತೆ. ಓಕೆ, ಫೈನ್. ಥ್ಯಾಂಕ್ ಯು ವೆರಿ ಮಚ್ ದೀಪಕ್ ಸರ್, ಇಷ್ಟೊತ್ತು ತುಂಬಾ ಉಪಯುಕ್ತವಾದಂತ ಮಾಹಿತಿಯನ್ನ ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್.